ಸತೀಶ್ ಕುಮಾರ್ ಅವರೇ 15th ಫೈನಾನ್ಸ್ ಕಮಿಷನ್ ನೋಡ್ಕೋ ತಾವು ಬಂದಿದ್ರಿ ವಿಷಯದಲ್ಲಿ ಈ 15th ಫೈನಾನ್ಸ್ ಕಮಿಷನ್ 2020 ರಿಂದ 25ರವರೆಗೆ ಹಣಕಾಸನ್ನ ಆಯಾ ರಾಜ್ಯಗಳಿಗೆ ಎಷ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಇದೊಂದು ಕಮಿಷನ್ ಆಗುತ್ತೆ. NK ಸಿಂಗನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಆಗ್ತದೆ. 17 ರಿಂದ 2019 ಅವ್ರು ಕೂತಿರ್ತಾರೆ. ಯಾರು ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಾರೆ ಅವ್ರಿಗೆ ಈ ತರ ಏನಾದ್ರೂ ಸರಿ ಇಲ್ಲ, ಈ ತೆರಿಗೆ ಬರೋದ್ರಲ್ಲಿ ನಮಗೆ ಸಿದ್ದರಾಮಯ್ಯನವರು ಇರ್ತಾರೆ. ಅಲ್ಲ, ಜನಗಳಿಗೆ ಗೊತ್ತಾಗ್ಬೇಕು ಇದು ಯಾರ್ಯಾರು ಇದ್ರು ಅಂತ. ಸಿದ್ದರಾಮಯ್ಯನವರು ಇದ್ದಾರೆ, ಕುಮಾರಸ್ವಾಮಿ ಅವರು ಕೂತಿದ್ರು, ಕೊನೆ 7 ತಿಂಗಳು ಆ ಭಾಗದಲ್ಲಿ ಇವರು BSY ಅವರು ಕೂತಿದ್ರು. ಇವಾಗ ಇದ್ರ ಹೊಣೆಗಾರಿಕೆನ ಯಾವ ಪಕ್ಷದವ್ರು ತಗೊಂತಾರೆ? ಅರ್ಥ ಆಯ್ತಾ? ಸೊ ನೋಡಿ, ಇದು ಒಂದು ಸರ್ಕಾರದ ಒಂದು ಜವಾಬ್ದಾರಿ. ಯಾರೇ 1 ತಿಂಗಳು ಕೂತಿದ್ರು ಆ ಹಣಕಾಸು ನಿರ್ವಹಣೆ ಇದರ ಬಗ್ಗೆ ಗಮನ ಹರಿಸ್ಬೇಕಿತ್ತು. ಸೊ ಅದನ್ನ ಬಿಟ್ಟರು, ಅಲ್ಲಿ ನಮಗೆ ಅನ್ಯಾಯ ಆಗಿದೆ. ಮತ್ತೆ ಇನ್ನೊಂದು, ಈ ಸೆಸ್ಸು ನೀವೆಲ್ಲ ಹೇಳಿದ್ರಲ್ಲ, ಈ ಸೆಸ್ಸು ಮತ್ತೆ ಬೇರೆ ಬೇರೆ ಇದು ವರ್ಷಕ್ಕೆ ಏನು ಇಲ್ಲ ಅಂದ್ರೂ ನೀವು ನಾನು ಅಂಕಿಅಂಶವನ್ನ, ಅಂದ್ರೆ ಅವ್ರು ಕೊಟ್ಟಿರೋ ಅಂಕಿಅಂಶನೇ ನಂದಲ್ಲ, ರಾಜ್ಯಸಭೆಯಲ್ಲಿ ಕೊಟ್ಟಿರೋದು ಒಂದು ಅಂದ್ರೆ 18-19ರಲ್ಲಿ ಬಂದು 9,037,000 ಕೋಟಿ ಬರ್ತದೆ. ಮತ್ತೆ 9,053,000 ಕೋಟಿ ನೆಕ್ಸ್ಟ್ ಇಯರ್, ಆಮೇಲೆ 10, 12, 13,000 ಕೋಟಿವರೆಗೂ ಬರ್ತಾ ಇದೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಇವರು, ಆಯಾ ರಾಜ್ಯಗಳಿಗೆ ಬೇರೆ ಬೇರೆ, ಅಂದ್ರೆ ಇವಾಗ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಟ್ಟಿಲ್ಲ, ಅಂದ್ರೆ ಅವರೇ ಬಂದು ಘೋಷಣೆ ಮಾಡಿದ್ದು 5,000 ಕೋಟಿ, ಅದನ್ನು ಕೊಟ್ಟಿಲ್ಲ. ಆಮೇಲೆ ಈ 11,500 ಕೋಟಿ ಬಗ್ಗೆ ಮಾತಾಡ್ತಿದ್ರು. 11,500 ಕೋಟಿನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಕೇಂದ್ರ ಏನ್ ಹೇಳ್ತಾ ಇದೆ ಗೊತ್ತಾ? ನಿಮ್ಮ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಸ್ಥಳೀಯ ಚುನಾವಣೆ ಪ್ರತಿನಿಧಿಗಳು ಇಲ್ಲ. ಪ್ರತಿನಿಧಿಗಳು ಇದ್ದರೆ ನಾವು ಅದನ್ನ ರಿಲೀಸ್ ಮಾಡ್ತೀವಿ ಅಂತ. ಈಗ 3 ವರ್ಷದಿಂದ ಇಲ್ಲ. ಇದು 11,000 ಇಂಟು 3 ಹಾಕೊಳ್ಳಿ, ಒಟ್ಟು ಇದು ಆಗಿರೋದು ಅದು 33. ನೀವು ಒಟ್ಟಾರೆ ಲೆಕ್ಕ ಕೊಟ್ರಲ್ಲ 180, ಇದರಲ್ಲಿ ಆ 34,000 ಕೋಟಿನೂ ಬರ್ತದೆ. ಇದಕ್ಕೆ ಯಾರು ಹೊಣೆ? ನೋಡಿ, ಇದು ಬ್ಲೇಮ್ ಗೇಮ್ ಅಲ್ಲ. ತಮಿಳ್ನಾಡು ಅವ್ರನ್ನ ನೋಡಿ ನಾವು ಬುದ್ಧಿ ಕಲ್ತ್ಕೋಬೇಕಾಗ್ತದೆ. ಆ ರಾಜ್ಯಕ್ಕೆ ಏನಾದ್ರು ತೆರಿಗೆ ನಷ್ಟ ಆಗ್ತದೆ ಅಂತ ಹೇಳಿದ್ರೆ, ಜಯಲಲಿತಾ ಅವರ ಸಂದರ್ಭದಲ್ಲಿ DMK, AIDMK ಎಲ್ಲಾ ಶಾಸಕರು ಹೋಗ್ತಾರೆ. ಇವತ್ತು ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂದ್ರೆ ಒಂದು ಸರ್ಕಾರ ಒಂದು ಗುರುತರವಾದ ಒಂದು ಕಲ್ಯಾಣ ಭಾಗ್ಯಗಳನ್ನು ಕೊಡಬೇಕಾದ್ರೆ ತನ್ನಲ್ಲಿ ಏನು ಹಣ ಹೊಂದಾಣಿಕೆ ಮಾಡಕ್ಕಾಗ್ತದೆ ಅದನ್ನ ಯೋಜನೆ ಮಾಡ್ತದೆ. ಇವತ್ತು ಇದನ್ನ ಯೋಜನೆ ಮಾಡ್ಬೇಕಾದ್ರೆ ಇವ್ರಿಗೆಲ್ಲ ಗೊತ್ತಾಗಿದೆ. ಅಂದ್ರೆ ಇದು ಇಷ್ಟು ದಿವಸ ಯಾಕೆ ಗೊತ್ತಾಗಿಲ್ಲ ಅನ್ನೋ ಪ್ರಶ್ನೆಗಳನ್ನ ಹೇಳ್ತಾರೆ. ಇದು BJP-ನವ್ರಿಗೆ ಗೊತ್ತಾಗ್ಬೇಕಾಗಿತ್ತು, ಕುಮಾರಸ್ವಾಮಿ ಅವರಿದ್ದಾಗ JDS-ನವ್ರಿಗೂ ಗೊತ್ತಾಗ್ಬೇಕಾಗಿತ್ತು. ಇವತ್ತು ನೀವು ಯಾರೋ ಒಬ್ಬರ ಮೇಲೆ ರಾಜಕೀಯ ಮಾಡಕ್ ಹೋಗ್ಬೇಡಿ. ಇಲ್ಲಿ ಆಗಿರ್ತಕ್ಕಂಥ ತಪ್ಪು ಎಲ್ಲರೂ ಭಾಗಿದಾರರಿದ್ದಾರೆ. ನಟರಾಜ್ ಗೌಡ್ರೆ ಏನ್ ಮಾಡೋಣ ಅಂತ ಈಗ ಆಯ್ತು. ಈ ಇಡೀ ಹೋರಾಟ ಆಯ್ತಲ್ಲ ನಟರಾಜ್ ಗೌಡ್ರೆ, ಇದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಮಾತು ಬಂದು ಹೋಯ್ತು, ಇದೊಂದು ಸ್ವಾಯತ್ತ ಸಂಸ್ಥೆ ಅಂತ, ಅಟಾನಮಸ್ ಬಾಡಿ ಇದು. ಯಾವುದು? ಫಿನಾನ್ಸ್ ಕಮಿಷನ್ ಅಂತೇಳಿ. ಆಯಿತು, ಒಪ್ಕೊಳ್ಳೋಣ. ಹಾಗಾದರೆ ಒಂದು ಕೆಲಸ ಮಾಡ್ಬೇಕು ನಾವು ಇನ್ಮೇಲೆ. ಕೇಂದ್ರಕ್ಕೆ ನಮಗೊಂದು ಸರ್ಕಾರ ಅಂತ ಬೇಕಾಗತ್ತಾ? ಹೇಗಿದ್ದರೂ ಫಿನಾನ್ಸ್ ಕಮಿಷನ್ ಇದೆ, ತೆರಿಗೆ ಹಂಚಿಬಿಡ್ತಾರೆ ಅವರು. ಈಗ ಇಲ್ಲಿ BBMP ಎಲೆಕ್ಷನ್ ಆಗಿಲ್ಲಪ್ಪ, ಇಲ್ಲಿ ಅಧಿಕಾರಿಗಳಿದ್ದಾರೆ, ನಡ್ಕೊಂಡು ಹೋಗ್ತಿದೆಯಲ್ಲ, ಹೀಗೆ ಬಿಟ್ಬಿಡೋಣವಾ? ಎಲೆಕ್ಷನ್ನು ಬೇಡ, ಏನು ಬೇಡ, ಫಿನಾನ್ಸ್ ಕಮಿಷನ್ನೇ ಶೇರ್ ಮಾಡ್ಕೊಂಡು ಅವರೇ ಹೊರಟು ಬಿಡಲಿ ಅಂತ ಹೇಳಿ ಒಂಥರ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋ ಮಾತುಗಳಲ್ವಾ ಇವೆಲ್ಲವೂ ಅಂತ ನಟರಾಜ್ ಗೌಡ್ರೆ? ಅಲ್ಲ, ಫೈನಾನ್ಸ್ ಕಮಿಷನ್ ರಚನೆ ಮಾಡೋದು ಯಾರು? ಫೈನಾನ್ಸ್ ಕಮಿಷನ್ಗೆ ಅಧ್ಯಕ್ಷರ ನೇಮಕ ಮಾಡೋದು ಯಾರು? ಅದನ್ನ ಹೊಣೆಗಾರಿಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಕೇಂದ್ರ ಸರ್ಕಾರನೇ ಫೈನಾನ್ಸ್ ಕಮಿಷನ್ ರಚನೆ ಮಾಡೋದು, ಫೈನಾನ್ಸ್ ಕಮಿಷನ್ಗೆ ಮೆಂಬರ್ಸ್ ಮತ್ತೆ ಅಧ್ಯಕ್ಷರು ಮಾಡೋದು ಪ್ರಧಾನ ಮಂತ್ರಿಗಳೇ. ಹಂಗಾಗಿ ಹೊಣೆಗಾರಿಕೆ ತಪ್ಪಿಸ್ಕೊಬಾರದು. ಇಲ್ಲಿ ಏನಾಗಿದೆ ಈಗ ಅಂದ್ರೆ, ನಾವು ಕೇವಲ 15ನೇ ಹಣಕಾಸಿನ ಆಯೋಗದಲ್ಲಿ ನಮ್ಗೆ ಅನ್ಯಾಯ ಆಯ್ತು, 14ನೇ ಹಣಕಾಸಿನ ಆಯೋಗದಲ್ಲಿ ನಮ್ಗೆ ಅನ್ಯಾಯ ಆಯ್ತು, ಕೇವಲ ಆ ವಿಷಯ ಅಲ್ಲ. ನಿಮ್ಗೆ ನೋಡಿ, 13ನೇ ಹಣಕಾಸಿನ ಆಯೋಗದಲ್ಲಿ ನಮ್ಗೆ 3% ಹಣ ಕಡಿಮೆ ಬಂದಿದೆ. 14ನೇ ಹಣಕಾಸಿನ ಆಯೋಗದಲ್ಲಿ 41% ನಮ್ಗೆ ಹೇಳಿದ್ದು 35% ಬಂದಿದೆ. 15ನೇ ಹಣಕಾಸಿನ ಆಯೋಗದಲ್ಲಿ 42% ಡೆವಲ್ಯೂಷನ್ ಇಟ್ರು, ಆದ್ರೆ ನಮಗ್ ಬಂದಿರ್ತಕ್ಕಂಥದ್ದು ಕೇವಲ 30% ಮಾತ್ರ. ಇದು ಬಹಳ ಇಂಪಾರ್ಟೆಂಟ್ ವಿಷಯ. ನಂಬರ್ 1. ನಂಬರ್ 2, ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಹಣಕಾಸಿನ ಆಯೋಗ ಬಿಡಿ, ಅದಲ್ಲದೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು. ಕೇಂದ್ರ ಪ್ರಾಯೋಜಿತ ಯೋಜನೆಗಳಂಗೆ 2021-22ರಲ್ಲಿ ನಮ್ಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ 20,000 ಕೋಟಿ ಬರುತ್ತೆ. 22-23ಕ್ಕೆ 13,000 ಕೋಟಿ ಇಳಿದು ಬಿಡ್ತದೆ. ಅದು ಯಾಕೆ? ತೆರಿಗೆ ಹೆಚ್ಚಿಗೆ ಆದಾಗ ಸ್ಪಾನ್ಸರ್ಡ್ ಸ್ಕೀಮ್ಸ್ ಹೆಚ್ಚಿಗೆ ಆಗ್ಬೇಕಲ್ಲ, ಕೇಂದ್ರ ಸರ್ಕಾರದ ಅನುದಾನ ಹೆಚ್ಚಿಗೆ ಆಗ್ಬೇಕಲ್ಲ, ಕಡಿಮೆ ಯಾಕಾಗತ್ತೆ? ಅದು ಒಂದು. ಎರಡನೇದು, 15ನೇ ಹಣಕಾಸಿನ ಆಯೋಗದ ಶಿಫಾರಸ್ ಇದೆಯಲ್ಲ, ಮಧ್ಯಂತರ ಶಿಫಾರಸು 5,495 ಕೋಟಿ ಒಂದು, ಇನ್ನೊಂದು ಶಿಫಾರಸು 3,000 ಕೋಟಿ ಪೆರಿಫೆರಲ್ ರಿಂಗ್ ರಸ್ತೆಗೆ, 3,000 ಕೋಟಿ ಲೇಕ್ ಡೆವಲಪ್ಮೆಂಟ್ಗೆ ಅಂತ. ಆ 6,000 ಕೋಟಿ ರೂಪಾಯಿ ಏನ್ ಮಾಡ್ಬೇಕು ನಾವು? 11,495 ಕೋಟಿ ಬರ್ಬೇಕಲ್ಲ ನಮ್ಗದು. ಸೊ ಅದೊಂದು ಇದೆ. ಎರಡನೇದು, ಈ ಕಳೆದ ಬಜೆಟ್ ಅಲ್ಲಿ ಅವ್ರು ನಮ್ಗೆ ಘೋಷಣೆ ಮಾಡಿದ್ರು 5,300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆ ಕೊಡ್ತೀವಂತ. ಆ ಹಣನು ಬರ್ಬೇಕಲ್ವಾ? ಇವೆಲ್ಲ ಹೋರಾಟದಲ್ಲಿ ಸೇರಿ
ಸೇರಿದೆ. ಆಮೇಲೆ ಈ ಬರ ಪರಿಹಾರಕ್ಕೆ ಆಲೆ 5 ತಿಂಗಳಾಯ್ತು. ಕೇಂದ್ರ ತಂಡ ಬಂತು, ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಮುಖ್ಯಮಂತ್ರಿಗಳು ಗೃಹ ಸಚಿವರನ್ನ ಭೇಟಿ ಮಾಡಿದ್ರು, ನಮ್ಮ ರಾಜ್ಯದ ಸಚಿವರುಗಳು ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಸ್ವಾಮಿ ದೆಹಲಿಗೆ ಹೋಗಿ ಎಷ್ಟು ಬಾರಿ ಭೇಟಿ ಮಾಡಿ ಬಂದ್ರು. 17 ಬಾರಿ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ₹1 ಕೂಡ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ. ಇದು ತಾರತಮ್ಯ ಅಲ್ವಾ? ಕರ್ನಾಟಕಕ್ಕೆ ಮಾಡ್ತಾರೆ ಕೇವಲ 15 ಹಣಕಾಸಿನ ಆಯೋಗದ ಹೋರಾಟ ಅಲ್ಲ, ಇದು ಸಮಗ್ರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಟರಾಜ್ ಗೌಡ್ರು ಒಂದ್ ಮಾತು ಹೇಳಿದ್ರು, 14ನೇ ಇದರಲ್ಲಿ ಕಮ್ಮಿ ಆಯ್ತು ಅಂತ. 14 ಇದು ಅವ್ರಿಗೆ ತಿಳಿದಿದೆ, ನಿದ್ದೆ ಮಾಡುವಂತೆ ನಟಿಸ್ತಾ ಇರ್ತಾರೆ ಅಥವಾ ನಿದ್ದೆ ಬಂದವರು ಅದು ಗೊತ್ತಿಲ್ಲ ನಂಗೆ, ತಿಳಿದಿರುವ ವಿಷಯನೇ ಇದು. ಇಲ್ಲಿ ಕೇಳಿ, 14ನೇ ಹಣಕಾಸು ಆಯೋಗದಲ್ಲಿ 1971 ಜನಗಣತಿ ಪ್ರಕಾರ ಆಗಿರೋದು. 15ನೇ ಹಣಕಾಸು ಆಯೋಗ 2011ನೇ ಜನಗಣತಿ ಆಧಾರ. 1971ಗೂ 2011ಕ್ಕೂ ಜನರ ವ್ಯತ್ಯಾಸ ಇರಲ್ವಾ? ಇದು ಮಾನ್ಯ ಸಿದ್ದರಾಮಯ್ಯಗೂ ಗೊತ್ತು, ಕಾಂಗ್ರೆಸ್ಗೂ ಗೊತ್ತು, ಆದ್ರೆ ಜನಸಾಮಾನ್ಯರಿಗೆ ಇದು ಗೊತ್ತಿಲ್ಲ. ಅದನ್ನ ಅವರು ಅದಕ್ಕೆ ಅದು ರಿಯಲ್ ಆಗಿ ಕ್ಲೀನ್ ಆಗಿ ಅದು ಚೆಕ್ ಮಾಡಿದ್ರೆ ಇಲ್ಲಿ ತಾರತಮ್ಯ ಆಗಿದೆಯಾ, ಭೇದ ಭಾವ ಆಗಿದೆಯಾ, ಯಾಕೆ ಇವ್ರು ಈ ತರ ಹೇಳ್ತಿದ್ದಾರೆ ಎಲ್ರಿಗೂ ಅರ್ಥ ಆಗುತ್ತೆ. ಈಗ 2017ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇರ್ಲಿಲ್ವಾ ಈ ತರ 5 ವರ್ಷ ಆದ್ಮೇಲೆ 2022ರ ತನಕ ಅಂತ ಹೇಳೋ ಅವ್ರಿಗೆ ಗೊತ್ತಿತ್ತು, ಈ ವಿಷಯ ನಿಮಗೆ ಗೊತ್ತಿದೆ, ಈಗಲೇ ಅವರು ಹೋಗಿದಾರ ಅಂದ್ರೆ ಇದು ರಾಜಕೀಯ ಸ್ಟಂಟ್. ಒಂದು ಸರ್ಕಾರ, ಕೇಂದ್ರ ಸರ್ಕಾರದ ಬಗ್ಗೆ ಅಧಿಕೃತವಾಗಿ ಒಂದು ಅಸತ್ಯವನ್ನು ಹೇಳುವಂತ ಒಂದು ಜಾಹೀರಾತಕ್ಕೆ ಖರ್ಚು ಮಾಡ್ಬಿಟ್ಟು ಈ ತರ ಡೆಲ್ಲಿ ಚಲೋ ಹೋಗ್ತೀವಿ ಅಂತ ಹೇಳ್ತೀರಂದ್ರೆ ಪ್ರಜಾಪ್ರಭುತ್ವದ ಇದೊಂದು ಕಳವಳಕಾರಿ ಸಂಗತಿ. ಕಳವಳಕಾರಿ ಸಂಗತಿ ಇದು. ಒಂದು ನಿಮಿಷ ಅವಕಾಶ ಕೊಡಿ. ಜನರಿಗೆ ಎಲ್ರಿಗೂ ಅದು ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಇವ್ರು ಯಾಕೆ ಇದು ಮಾಡ್ತಿದ್ದಾರೆ. ಒಂದು ಸಿಂಪಲ್ ಆಗಿ ಈಗ ನಾವು ಶಕ್ತಿ ಯೋಜನೆ ಮಾಡಿದ್ರು, ನಾನು ಒಂದು ಹೆಣ್ಣು ಮಗಳು ಫ್ರೀ ಬಸ್ ಖಂಡಿತ ಖುಷಿ ಪಡ್ತೀನಿ. ಆದ್ರೆ ಅಲ್ಲಿ KSRTCಗೆ 1500 ಕೋಟಿ ಬಾಕಿ ಇದೆ. ಅದನ್ನು ಸಾಲ ಮಾಡಿ ಬಡ್ಡಿ ಕಟ್ಟಿ ಕೊಡ್ಬೇಕು ಅಂತ ಯಾರು ಬಸ್ ಫ್ರೀ ಕೊಡಿ ಅಂತ ಕೇಳಲಿಲ್ಲ. ಕೊಡಿ, ನೀವ್ ಹೇಳಿದೀರಾ, ಬೇರೆ ನಿಮ್ಗೆ ಹೇಳಕ್ಕಿರ್ಲಿಲ್ಲ ಅಭಿವೃದ್ಧಿ ಇರೋದನ್ನ. ನನ್ನ 30 ಸೆಕೆಂಡ್ ಕೊಡಿ ಸರ್. KSRTCಗೆ ಶಕ್ತಿ ಯೋಜನೆ 1500 ಕೋಟಿ ಬಾಕಿ ಇದೆ. ಗ್ರಾಚ್ಯುಟಿ ಬಂಡ್ 1000 ಕೋಟಿ ಬಾಕಿ ಇದೆ. ಜನರಿಗೆ ಒಂದೇ ಒಂದು MLAಗಳಾಗ್ಲಿ ಯಾರಾದ್ರೂ ಒಂದೇ ಒಂದು ಕಿಲೋಮೀಟರ್ ಶಂಕುಸ್ಥಾಪನೆ ಇದುವರೆಗೂ ಆಗಿಲ್ಲ. ಯಾರಿಗೂ ಒಂದು ಅನುದಾನ ಕೊಡಕ್ಕೆ ದುಡ್ಡಿಲ್ಲ. ಈ ತರ ಇರುವಾಗ ಈ ತರ ಇಡೀ ದೇಶದಲ್ಲಿ ಬೇರೆ ಜನರ ಚಿತ್ತಾನ, ಜನರನ್ನ ಈಗ ದೇಶ ಇಡೀ ಅಖಂಡ ಭಾರತವನ್ನು ವಿಭಜನೆ ಮಾಡುವಂತಹ ಒಂದು ಅವರದೇ ಆದ DK ಶಿವರಾಜ್ ಅವರು ಮಾತಾಡಿದ್ರು. ಇದನ್ನೆಲ್ಲ ವಿಷಯಾಂತರ ಮಾಡಕ್ಕೆ, ಜನರಿಂದ ಮೈಂಡ್ ಚೇಂಜ್ ಮಾಡಕ್ಕೆ ದೆಹಲಿ ಚಲೋ ಅಂತ ಹೇಳಿದಾರೆ. ಇಷ್ಟಕ್ಕೆ ಮುಗ್ದಿಲ್ಲ. ಮೇಡಮ್ ಬರ್ತೀನಿ, ಇನ್ನೊಂದು ರೌಂಡ್ ಬರ್ತೀನಿ. ಸತೀಶ್ ಅವರೇ, ಈಗ ಮೇಡಮ್ ಹೇಳಿದ ಪಾಯಿಂಟ್ ವಿಚಾರಕ್ಕೆ, ಒಂದು ರಾಜ್ಯದ ಆಂತರಿಕ ಸಮಸ್ಯೆಗಳು, ಆಂತರಿಕ ಹಣಕಾಸು ಲೆಕ್ಕಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಅವರ ಆದಿಯಾಗಿ, ಕಾಂತಿ ಶೆಟ್ಟಿ ಮೇಡಮ್ ಆದಿಯಾಗಿ ರಾಜ್ಯದ ಯಾವುದೇ ಪ್ರಜೆ ಯಾವತ್ತು ಬೇಕಾದ್ರೂ ಕ್ವಶನ್ ರೈಸ್ ಮಾಡ್ಬೋದು. ಇದು ಇಟ್ಸ್ ಬಿಟ್ವೀನ್ ಅಸ್, ನಮ್ಮೊಳಗಿನ ಒಂದು ವಿಚಾರ. ತಪ್ಪು ಮಾಡಿದಾರಾ, ಬಾಕಿ ಕೊಡಬೇಕಾಗಿದೆಯಾ, ಹಣ ಪೂರೈಕೆ ಆಗಿಲ್ವಾ, ಅವ್ರು ಯಾರಾದರೂ 1500 ಕೋಟಿ ಬಂದಿಲ್ಲ ಅಂಥೇಳಿ ಬಸ್ ಡ್ರೈವರು ಸ್ಟೇರಿಂಗ್ ಬಿಟ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟಿದ್ದಾರಾ, ಕಂಡಕ್ಟರ್ ಟಿಕೆಟೇ ಹರಿತಿಲ್ವಾ, ಜಗಳ ಮಾಡ್ಕೊಳ್ಳಿ, ಪ್ರತಿಭಟನೆ ಮಾಡಲಿ, ನ್ಯಾಯ ಕೇಳಲಿ, ಅಲ್ಲಿ ನನ್ನ ತಕರಾರಿಲ್ಲ. ಅದಿದ್ದರೆ ಅವ್ರು ಕ್ಲಿಯರ್ ಮಾಡಬೇಕು, ಕ್ಲಿಯರ್ ಮಾಡದೆ ಬಸ್ ಓಡಲ್ಲ ಅಂತ ಅವ್ರು ಹೇಳಬೇಕು. ನಷ್ಟ ಲಾಭ ಲೆಕ್ಕಾಚಾರ ಬೇರೆ. ಈಗ ಇಲ್ಲಿ ಮೇಡಮು 1971 ಜನಸಂಖ್ಯೆ ಆಧಾರದ ಮೇರೆಗೆ ಅಪ್ ಟು 14th ಫಿನಾನ್ಸ್ ಕಮಿಷನ್ನು ನಮ್ಮಲ್ಲಿ ತೆರಿಗೆ ಹಂಚಿಕೆ ಲೆಕ್ಕಾಚಾರ ನಡೀತಾ ಇತ್ತು ಅಂತ ಹೇಳಿದ್ರು. ವೆಲ್ ಸೆಡ್. ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಇದಾದ ಮೇಲೆ ಈ ಜನಸಂಖ್ಯೆ ವಿಚಾರವನ್ನು 2011ಕ್ಕೆ ತಂದ್ರಲ್ಲ, ಇಲ್ಲಾಗಿರೋ ಎಡವಟ್ಟು ಏನು ಅಂತ ಹೇಳಿದ್ರೆ, ಇಷ್ಟೇ ಎಡವಟ್ಟಿಲ್ಲಾಗಿರೋದು 1971ವರೆಗೂ ಈ ಇಡೀ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣ ಅಂತ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಆಯಾ ರಾಜ್ಯಗಳಲ್ಲಿ ಇದು ನಾವಿಬ್ಬರು, ನಮಗಿಬ್ಬರು, ಆರ್ತಿಗೊಬ್ಬ, ಕೀರ್ತಿಗೊಬ್ಬ, ಈ ಕಥೆಗಳು ಯಾವುದೂ ಇರಲಿಲ್ಲ. ಆಯಾ ರಾಜ್ಯಗಳಲ್ಲಿ ಒಂದೊಂದು ಲೆಕ್ಕದಲ್ಲಿ ಹೋಗ್ತಿತ್ತು. ಈ 1971 ಆದಮೇಲೆ ಏನಾಯಿತು ಅಂತೇಳಿ ಜನಸಂಖ್ಯೆ ಕಂಟ್ರೋಲ್ ಮಾಡಿ ಅಂತ ಬಂತು. ದಕ್ಷಿಣ ಭಾರತದ ರಾಜ್ಯಗಳು ತುಂಬ ಸೀರಿಯಸ್ ಆಗಿ ಪರಿಗಣಿಸಿದ್ವು, ಇದನ್ನು ಕಂಟ್ರೋಲ್ ಕೂಡ ಮಾಡಿದ್ವು. ನನಗಿಷ್ಟು ಸಾಕಪ್ಪ ನನ್ನ ರಾಜ್ಯಕ್ಕೆ, ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ಅಂತ ಒಂದು ಲೆಕ್ಕಾಚಾರ ಬಂತು. ನಿಯಂತ್ರಣ ಮಾಡಿದ ಮೇಲೆ ಕಂಟ್ರೋಲ್ ಮಾಡಿದ್ದೆ ತಪ್ಪು ಅನ್ನೋ ರೀತಿಯಲ್ಲಿ, ರೀ ನಿಮ್ಮ ರಾಜ್ಯದಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ನಾನು ನಿಮ್ಗೆ ಟ್ಯಾಕ್ಸ್ ಕಡಿಮೆ ಕೊಡ್ತೀನಿ, ನೋಡಿ ಉತ್ತರ ಪ್ರದೇಶ, ನೋಡಿ ಬಿಹಾರ, ಒಂದು ನಿಮಿಷ ಮೇಡಮ್, ನೋಡಿ ಬಿಹಾರ, ಅಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ ಇದೆ, ಅಭಿವೃದ್ಧಿ ಆಗಿಲ್ಲ, ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ಬಂದು ದೊಡ್ಡ ವಾದ ಏನು ಗೊತ್ತಾ ಸತೀಶ್, ದೊಡ್ಡ ವಾದ, ಸ್ವಾಮಿ ನೀವು ಜನಸಂಖ್ಯೆನೇ ಮಾನದಂಡ, ಒಂದು ನಿಮಿಷ ಮೇಡಮ್ ನಾನು ಮಧ್ಯದಲ್ಲಿ ಮಾತಾಡಬೇಡಿ ಮೇಡಮ್, ಜನಸಂಖ್ಯೆನೇ ಕ್ರೈಟೀರಿಯಾ ಅಂತ ನೀವು ಭಾವಿಸೋದಾದರೆ 1971 ಜನಸಂಖ್ಯೆನೇ ಕ್ರೈಟೀರಿಯಾ ಮಾಡ್ಕೊಳ್ಳಿ, 2011 ಬೇಡ ಮೇಡಮ್. ಕಾರಣ ಏನಾಗಿತ್ತು, ಜನಸಂಖ್ಯೆ ನಮ್ಮ ರಾಜ್ಯಗಳು ಕಡಿಮೆ ಇದ್ದವು, ಜಾಸ್ತಿ ಇರೋದನ್ನೇ ಅಲ್ಲಿ ಮಾನದಂಡ ಮಾಡೋದು. 1971 ನಿಮ್ಗೆ ಏನು ಮಾಡಿತ್ತು ಸ್ಕೇಲು,
ಇದೊಂದು 21 ಜನಸಂಖ್ಯೆನೇ ಮಾಡೋಕ್ಕಾಗಿಲ್ಲ ಇನ್ನೂ ಇವರು. ಅದನ್ನೇ ನಾನು ಹೇಳ್ತೀನಿ. ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಯಾರು ನಿಯಮವನ್ನು ಪಾಲಿಸ್ತಾರೋ, ನೀನು ಸರಿಯಾಗಿ ಗಾಡಿ ಓಡಿಸ್ತಾ ಇದೆಯಾ, ಯಾವ ಟ್ರಾಫಿಕ್ ರೂಲ್ಸ್ ನೀನು ಉಲ್ಲಂಘನೆ ಮಾಡಿಲ್ಲ, ಟ್ರಾಫಿಕ್ ಉಲ್ಲಂಘನೆ ಮಾಡ್ತಿದ್ದಾನಲ್ಲ ಅವನಿಗೆ ನಾನು ಫೈನ್ ಹಾಕಲ್ಲ, ನಿನ್ನ ಜಾಸ್ತಿ ದುಡ್ಡಿದೆ, ಈ ಕಾರು ತುಂಬ ಐಷಾರಾಮಿ ಕಾರು ಅನಿಸ್ತಾ ಇದೆ ನನಗೆ, ನೀನು ಟ್ರಾಫಿಕ್ ಏನು ಉಲ್ಲಂಘನೆ ಮಾಡಿಲ್ವಲ್ಲ, ದುಡ್ಡು ಜಾಸ್ತಿ ಇರ್ಬೇಕು ನಿನ್ನ ಹತ್ರ, ಕಟ್ಟು ನನಗೆ ಫೈನು ಅಂದರೆ ಆ ಕಾರ್ ಮಾಲೀಕ ಏನಂತ ಅದನ್ನೇ ನಮ್ಮ ರಾಜ್ಯ ಮಾಡ್ತಿದ್ಯಾ. ಒಂದು ನಿಮಿಷ ಸತೀಶ್ ಅವ್ರು ಸರ್ ಒಂದ್ ಸೆಕೆಂಡ್, ಬರೀ ಜನಸಂಖ್ಯೆ ಅಲ್ಲ ಇದು ತಿಳಿದಿರಲಿ. ಮೇಡಮ್ 5 ಮಾನದಂಡ ಇದೆ, ಅದನ್ನು ಹೇಳಿ ಸರ್ ಜನರಿಗೆ. ಪ್ರಾದೇಶಿಕತೆ, ರಾಜ್ಯ ಎಷ್ಟು ಅಗಲವಾಗಿದೆ, ಜನಸಂಖ್ಯೆ, ಅರಣ್ಯ, ಹೌದೌದು ಫಾರೆಸ್ಟ್, ಮೇಡಮ್, ತಲೆಗೆ ಆದಾಯ ಎಲ್ಲವನ್ನೂ ಹೇಳಿ ಸರ್. ಅರ್ಧ ನೀವು ಹೇಳ್ಬೇಡಿ, ಆ ಪರ್ಸೆಂಟೇಜ್ ಅಲ್ಲಿ ನಮಗೆ ಹೊಡೆತ ಕೊಟ್ಟಿರೋದು ಎಲ್ಲಿ ಅಂತ ಹೇಳಿದ್ರೆ ಜನಸಂಖ್ಯೆದ ಆ ಪಾರ್ಟ್ ತಗೊಂಡಾಗ ನಮಗೆ ಹೊಡೆತ ಕೊಟ್ಟಿದೆ. ಆಯ್ತಾ? ಆದ್ರೆ ಅದೇ ಒಂದು ಪೂರಕ ಅಂಶ, ಯಾಕಂದ್ರೆ ಜನಸಂಖ್ಯೆ ಒಂದು ವ್ಯತ್ಯಯ ಆಗಿದ್ದಕ್ಕೆ 1% ಅನ್ನೋದು ಆದ್ರೂ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಮಗೆ ನಷ್ಟ ಆಗ್ತದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ನೀವು 2021ರಲ್ಲಿ ಜನಗಣತಿಯನ್ನ ಮಾಡಬೇಕಾಗಿತ್ತು, ಅದನ್ನ ಮಾಡಿಲ್ಲ. ಒಂದು ಜವಾಬ್ದಾರಿಯುತ ಕೇಂದ್ರ ಸರ್ಕಾರ ಏನ್ ಮಾಡಬೇಕಿತ್ತು, ಪ್ರತಿ 10 ವರ್ಷಕ್ಕೆ ನಮ್ಮಲ್ಲಿ ಒಂದು ಪಾಲಿಸಿಯನ್ನ ಮಾಡ್ಕೊಂಡ್ಮೇಲೆ ನೀವು ಒಂದು ಕೌಂಟಿಂಗ್ ಅನ್ನ ತಗೊಳ್ದೆ ಹೋದ್ರೆ, ಇವಾಗ ನೋಡಿ 16ನೇ ಹಣಕಾಸು ಬರ್ತದೆ, ಇವಾಗ ಮುಗಿತು ಅಂತ ಇಲ್ಲಿಗೆ ಇಟ್ಕೊಳ್ಳಿ. ಈಗ 16ನೇ ಹಣಕಾಸಿನ ಆಯೋಗ ಕಳೆದ ತಿಂಗಳು ಫಾರ್ಮ್ ಆಗಿದೆ. ಯಾರ್ದು? ಅರವಿಂದ ಪನಗಾರಿಯಾ ಅಂತ ಹೇಳ್ಬಿಟ್ಟು ಅವ್ರ ನೇತೃತ್ವದಲ್ಲಿ ಮಾಡ್ಕೊಂಡಿದ್ದಾರೆ. ಈಗ ಅದು ಇನ್ನೂ 2 ವರ್ಷ ಚಾಲ್ತಿಯಲ್ಲಿ ಕೂತಿರುತ್ತೆ. ಅವ್ರಿಗೆ ಇದನ್ನ ಮನವರಿಕೆ ಮಾಡ್ಕೊಡ್ಬೇಕಾಗ್ತದೆ. ಅಂದ್ರೆ ಈ ಜನಸಂಖ್ಯೆಯಿಂದ ಏನು 1% ನಮ್ಗೆ ಏನ್ ಡೌನ್ ಆಯ್ತು ಅದನ್ನ ಇನ್ಕ್ರೀಸ್ ಮಾಡಿ ಅಂತ ಕೇಳ್ತಕ್ಕಂಥದ್ದಾಗ್ತದೆ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರದ್ದು ಒಂದು ವೈಫಲ್ಯತೆ ಇದೆ. ಏನು ಅಂತ ಹೇಳಿದ್ರೆ ಜನಗಣತಿಯನ್ನ ಮಾಡಿಲ್ಲ, ಅದರಿಂದ ನಮಗೆ ಇದಾಗಿದೆ. ಮತ್ತೆ ಇನ್ನೊಂದು ಮುಖ್ಯ ಅಂಶ, ನಾವು ತುಂಬಾ ಕನ್ನಡಿಗರು ಗಮನಿಸಬೇಕಾದಂತ ಒಂದು ಅಂಶ ಏನು ಅಂತ ಹೇಳಿದ್ರೆ, ನೀವು ಉತ್ತರದ ರಾಜ್ಯಗಳಿಗೆ ಆಯ್ತು ನಾವು ಒಂದು ಮಾತೃ ಹೃದಯದಿಂದ ನಮ್ಮ ತೆರಿಗೆಯನ್ನ ಅವ್ರಿಗೂ ನಾವು ಹಂಚ್ತಾ ಇದೀವಿ, ಅವರು ಏಳಿಗೆ ಆಗ್ಬೇಕು, ನಾನೆಲ್ಲ ಒಪ್ತೀನಿ. ಈಗ 5 ವರ್ಷ ಈ ಹಣಕಾಸು ಲಕ್ಷಾಂತರ ಏನು ರೂಪಾಯಿಗಳು, ಕೋಟಿ ರೂಪಾಯಿಗಳನ್ನ ನೀವು ಅಲ್ಲಿ ಕೊಟ್ಟಿದ್ದೀರಲ್ಲ, ಹಂಗೆ ಕೊಟ್ರು ಅಲ್ಲಿಂದ ಜನಗಳು ಕರ್ನಾಟಕಕ್ಕೆ ಮೈಗ್ರೇಷನ್ ಬರ್ತಾ ಇದ್ದಾರೆ. ಇದು ಒಂದು ಸಮಸ್ಯೆ ಇದೆ. ಯಾಕಂದ್ರೆ ಒಂದು ರಾಜಕಾರಣ ಮಾಡ್ತಕ್ಕಂಥವ್ರು ಇದನ್ನು ಗಮನಿಸಬೇಕು. ಇವತ್ತು ಎಷ್ಟು 5 ವರ್ಷದಲ್ಲಿ ಎಷ್ಟು ವಲಸೆಗಳು ಬಂದಿದೆ, ಇಲ್ಲಿ ಬೆಂಗಳೂರಿನಲ್ಲೇ ನೀವು ನೋಡಿ ಎಷ್ಟು ವಲಸೆ ಬಂದಿದೆ, ಮತ್ತು ಇಡೀ ರಾಜ್ಯದಲ್ಲಿ ನೀವು ಪರಿಗಣನೆ ಮಾಡ್ಕೊಂಡ್ರೆ ಅಲ್ಲಿ ಹಣ ಕೊಟ್ಟು ಅಲ್ಲಿನ ಜನ ಅವರು ಅಲ್ಲಿ ಏನು ಜನಪರ ಕಲ್ಯಾಣ ಕಾರ್ಯಕ್ರಮಗಳು ಬರ್ತದೆ ಅದನ್ನ ಮಾಡಬೇಕಾಗಿತ್ತು. ಆದ್ರೆ ಜನ ಇಲ್ಲಿ ವಲಸೆ ಬಂದಾಗ ಈ ನಷ್ಟವನ್ನ ಬರ್ಸ್ಕೊಡ್ತಕ್ಕಂಥವ್ರು ಯಾರು? ಅರ್ಥ ಆಯ್ತಾ ಈ ಪಾಯಿಂಟ್? ನೀವು ಒಂದು ಜನಸಂಖ್ಯೆ ಆದ್ರೆ ನೋಡಿ, ಇದೆಲ್ಲ ಗಂಭೀರ ವಿಚಾರಗಳು. ನಾವ್ ಯಾಕೆ ಅಂದ್ರೆ ಹೇಳಿ, ಇವಾಗ ಜನಸಂಖ್ಯೆಯನ್ನ ನಮ್ಗೇನೋ ಕೌಂಟ್ ತಗೊಂಡ್ರೆ ಇನ್ನು 1 ಕೋಟಿ 2 ಕೋಟಿ ಮೇಲ್ ಬಂದ್ರೆ ನಮ್ಗೆ ಅದು ಬರಬೇಕು. ಮತ್ತೆ ಇದೊಂದೇ ವಿಚಾರ ಅಲ್ಲ, ನೀವ್ ಹೇಳಿದಂಗೆ ನಮ್ಗೆ ಹಣ ಸೋರಿಕೆ ಆಗ್ತದೆ ಈ ಸೆಸ್ ವಿಚಾರದಲ್ಲಿ. ಈ GST ಅಲ್ಲಿ 50% ಹಿಡಿತಾರಲ್ಲ, ಮತ್ತೆ ನಿಮ್ ಇನ್ಕಮ್ ಟ್ಯಾಕ್ಸ್ ಮತ್ತೆ ಇದರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಬರ್ತದಲ್ಲ, ಅದರಲ್ಲಿ ಒಂದು 50%. ಇವರು ಇದನ್ನ ನಮ್ಗೆ ಏನು 3.64 ಶೇರ್ ಅನ್ನ ಫಿಕ್ಸ್ ಮಾಡಿದ್ಮೇಲೆ ಈ ಸೆಸ್ ಅಲ್ಲಿ ಬರೋದು ಇಷ್ಟಿಷ್ಟು 40,000 ಕೋಟಿ ಬೇರೆ ಬೇರೆ ಇಲಾಖೆಗೆ ಕೊಡ್ತಾರೆ. ಇದು 15ನೇ ಹಣಕಾಸಿನ ಕಮಿಷನ್ ಅಲ್ಲಿ. ಅದರಲ್ಲಿ ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದಕ್ಕೆ 1631 ಕೋಟಿ ಕೊಡ್ಲೇಬೇಕು. ಹೆಲ್ತ್ ಗೆ 2929 ಕೊಡ್ಲೇಬೇಕು. ರೂರಲ್ ಲೋಕಲ್ ಬಾಡಿ ನಾನು ಹೇಳಿದಲ್ಲ ಎಲೆಕ್ಷನ್, ಇದಕ್ಕೆ 12,500 ಕೋಟಿ ಪ್ರತಿ ವರ್ಷಕ್ಕೆ ಕೊಡ್ಲೇಬೇಕು. ಆಮೇಲೆ ಅರ್ಬನ್ ಲೋಕಲ್ ಅಂದ್ರೆ BBMP ಸಿಟಿ ನಗರ ಪಾಲಿಕೆ ಲಿಮಿಟ್ಸ್ಗೆ 6,409. ಇದು ನಾನ್ ನಿರ್ಧಾರ ಮಾಡಿರೋದಲ್ಲ, ಈ ತರ ಒಂದು 10 ಡಿಪಾರ್ಟ್ಮೆಂಟ್ ಇದೆ. ಹೈಯರ್ ಎಜುಕೇಶನ್, ಇವತ್ತು ಮಧು ಬಂಗಾರಪ್ಪ ಅವರು ಹೇಳಿದ್ರು ಹೈಯರ್ ಎಜುಕೇಶನ್ ಇದರಲ್ಲಿ ನನ್ಗೆ ಎಷ್ಟೋ ಇದು ಬಂದಿಲ್ಲ ಅಂತ. ನೋಡಿ, ಇಷ್ಟು ಇಲಾಖೆಗಳಿದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ 4,500 ಕೋಟಿ ಎತ್ತಿಟ್ಬಿಟ್ಟಿರ್ತಾರೆ. ನಮ್ಮ ರಾಜ್ಯದ್ದು 40,000 ಕೋಟಿ ಎತ್ತಿಟ್ಟಿರ್ತಾರೆ. ಇದರಲ್ಲಿ ಕೆಲವು ಬಂದಿವೆ, ಅರ್ಧ ಬಂದಿದೆ, ಅರ್ಧ ಹೋಗಿದೆ. 5 ವರ್ಷಕ್ಕೆ ಇದನ್ನ ಕೌಂಟ್ ತಗೊಂಡ್ರೆ ಇವತ್ತು ಸಿದ್ದರಾಮಯ್ಯನವ್ರು ಏನ್ ಕೊಟ್ಟರು ಲೆಕ್ಕ 1,50,50,000 ಅಷ್ಟು ಲೆಕ್ಕ ಸಿಗ್ತಾ ಇದೆ.